ಸರ್ಕಾರದ ಸುತ್ತೋಲೆಯ ಪ್ರಕಾರ ನಿಗದಿಪಡಿಸಿದ ಕೂಲಿ ದರವನ್ನು ನೀಡುತ್ತಿದ್ದರೂ ನಾವು ಕೂಲಿ ಕಾರ್ಮಿಕರು ಅಂತ ಹೇಳಿಕೊಂಡು ಕೆಲವರು ಗೂಂಡಾಗಿರಿ ಮಾಡುತ್ತಿದ್ದಾರೆ ಎಂದು ಮುದ್ಗಲ್ನ ಸಿಮೆಂಟ್ ವ್ಯಾಪಾರಸ್ಥರು ಆರೋಪಿಸಿದರು. ಅವರಿಂದು ಲಿಂಗಸೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವ್ಯಾಪಾರಿ ಟಿಪ್ಪು ಸುಲ್ತಾನ್ ಅವರು, ಈಗಾಗಲೇ ಮುದ್ಗಲ್ ಪೊಲೀಸ್ ಠಾಣೆ, ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಸಹಾಯಕ ಆಯುಕ್ತರವರೆಗೂ ನಡೆದಿರುವ ಎಲ್ಲ ಸಭೆಗಳಲ್ಲಿ ನಿರ್ಣಯಿಸಿದಂತೆ ಕೂಲಿ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದ ಕೂಲಿ ದರ ನೀಡಿದ್ದರೂ ತಿಂಗಳೊಳಗೆ ಮತ್ತೆ ಖ್ಯಾತೆ ತೆಗೆದು ವ್ಯಾಪಾರಕ್ಕೆ ತೊಂದರೆ ಮಾಡಿದ್ದಲ್ಲದೆ ನಮ್ಮ ಮೇಲೆ ಮಿಥ್ಯಾ ಆರೋಪ ಮತ್ತು ದೌರ್ಜನ್ಯ ಎಸಗುವ ಮೂಲಕ ನಮ್ಮ ಪರ ಅಪಪ್ರಚಾರ ಮಾಡಿ ನಮ್ಮಲ್ಲಿ ಕೆಲಸ ಮಾಡಲು ಬರುವ ಇತರೆ ಕೂಲಿ ಕಾರ್ಮಿಕರಿಗೂ ಬೆದರಿಕೆ ಹಾಕಿ ನಮ್ಮ ವ್ಯಾಪಾರ ವಹಿವಾಟಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಕುರಿತು ಸಹಾಯಕ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೇವೆ. ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವುದನ್ನು ಬಿಟ್ಟು ಸರ್ಕಾರ ನಿಗದಿಪಡಿಸಿದ ಕೂಲಿ ಹಣವನ್ನು ಪಡೆದು ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ತಾಕೀತು ಮಾಡಬೇಕಾಗಿದೆ ಎಂದು ಅವರು ಹೇಳಿದರು. ತಮ್ಮ ಮಂಡು ಬುದ್ಧಿಗಳು ಪ್ರದರ್ಶಿಸುತ್ತಿರುವುದನ್ನು ಬಿಡುತ್ತಾ ಇಲ್ಲ ಎಂದು ಹೇಳಿ ನಮ್ಮ ಬಗ್ಗೆ ತಪ್ಪು ಕಾರ್ಮಿಕ ನಿರೀಕ್ಷಣಾಧಿಕಾರಿಗಳಾಗಿರುವಂತಹ ಶಾಂತಮೂರ್ತಿಯವರನ್ನು ಸಂಪರ್ಕಿಸಿ ಅದಾದ ನಂತರ ಇವರು ಬಂದು ಮಾನ್ಯ ಸಹಾಯಕ ಆಯುಕ್ತರಲ್ಲಿ ಬಂದು ತಾವೆಲ್ಲ ಮಾಡಿರುವಂತಹ ತಪ್ಪುಗಳನ್ನು ಮರೆಮಾಚಿ ಕೋತಿ ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಒಲಿಸಿದಂತೆ ನಮಗೆ ಈ ಥರ ಬೈದಿದ್ದಾರೆ, ಆ ಥರ ಬೈದಿದ್ದಾರೆ ಅಂತೇಳಿ ನಾವು ಬೈದರಂತ ಪಟ್ಟ ಕಟ್ಟಿ ಅಧ್ಯಕ್ಷರ ಮುಂದೆ ತಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಹಾಗೂ ಘಟಕಾಧ್ಯಕ್ಷರ ಮುಂದೆ ನಮ್ಮನ್ನು ಅಪಮಾನಿಸಿ ಹೀಯಾಳಿಸಿ. ಈ ಸಂದರ್ಭದಲ್ಲಿ ಎಂಡಿ ಅಬೀದ್, ನಾಗರಾಜ್, ಸೋಮನಾಥ್, ಬಾಬು ಮಿಯಾ, ಸೈಯದ್ ಅಬ್ದುಲ್ ಹುಸೇನ್, ರವಿ ಉಪಸ್ಥಿತರಿದ್ದರು.